ಯಾಕೋ ಏನಾಯ್ತು? ಇವತ್ ನಮ್ಮ ಮನೇಲಿ ಯಾರು ಹಾಲು ಕುಡಿಬಾರ್ದಣ್ಣ. ಚಿಕ್ಕಿ ಹತ್ರ ಏನಾದ್ರೂ ಹೇಳ್ಗಿಳ್ಬಿಟ್ಟಿಯಾ? ಆಮೇಲೆ ಮಿಕ್ಕಿದ ಹಾಲನ್ನೆಲ್ಲ ನನಗೆ ತಗೊಂಬಂದು ವೇಸ್ಟ್ ಆಗುತ್ತಾ ಕುಡಿ ಅಂತ ಹೇಳ್ತಾಳೆ. ಇಲ್ಲ, ಚಿಕ್ಕಿ ಹಾಗೆಲ್ಲ ಏನು ಹೇಳಲ್ಲ. ಯಾಕೆ? ಯಾಕಂದ್ರೆ ಇದರಲ್ಲಿ ದಾಮಿನಿ ಅಮ್ಮ ವಿಷ ಹಾಕಿದ್ದಾರೆ. ಅಚಿಂತ್ಯ, ಬರ್ತಾ ಬರ್ತಾ ಅತಿ ಆಯ್ತು ನಿಂದು. ನೋಡು, ಅವ್ರ ಮೇಲಿರೋ ದ್ವೇಷಕ್ಕೆ ಈ ತರ ಹುಚ್ಚುಚ್ಚಾಗೆಲ್ಲ ಮಾತಾಡ್ಬೇಡ. ಅಮ್ಮ ನಿನಗೆ ಮಾತ್ರೆ ತಗೋ, ಊಟ ಮಾಡು ಅಂತ ಬಲವಂತ ಮಾಡೋ ತಪ್ಪೇನು? ಹೋಗ್ಲಿ ಬಿಡು ಅಗಸ್ತ್ಯ. ನಾನೆಷ್ಟೇ ಪ್ರಯತ್ನ ಪಟ್ರು ಅಚಿಂತ್ಯನಿಗೆ ನನ್ನ ಪ್ರೀತಿನ ಅರ್ಥ ಮಾಡ್ಸೋದಕ್ಕೆ ಆಗ್ಲಿಲ್ಲ. ಇವನ್ ದೃಷ್ಟಿಲಿ ನಾನು ಯಾವಾಗ್ಲೂ ಹೀಗೆ ಕೆಟ್ಟವಳಾಗಿ ಇರ್ತೀನಿ ಅಂತ ಅನ್ನಿಸ್ತಿದೆ. ನಾನೆಷ್ಟೇ ಮಮಕಾರ ತೋರಿಸಿದ್ರು ನನ್ನ ಮೇಲೆ ಹೀಗೆ ದ್ವೇಷ ಮಾಡ್ತಾನೆ ಇರ್ತಾನೆ. ಸುಳ್ಳು, ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತ ನನಗ್ ಮಾತ್ರ ಗೊತ್ತು. ಅಣ್ಣಂಗ್ ಕೊಡ್ತಿರೋ ಹಾಲಲ್ಲಿ ವಿಷ ಬೆರೆಸಿ ಅವನ್ನ ಸಾಯಿಸ್ಬೇಕು ಅಂತ ಇದ್ಯಾ? ಅಚಿಂತ್ಯ, ಯಾಕೋ ಹಿಂಗಾಡ್ತಿದ್ಯಾ? ಅಮ್ಮ ಯಾಕೋ ನನ್ನ ಕೊಲ್ಲಕ್ ನೋಡ್ತಾಳೆ? ಅಮ್ಮ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಕಣೋ. ಅಗಸ್ತ್ಯ, ಅದು ಭಕ್ತಿ, ನೀನ್ ಸುಮ್ನೆ ಇದ್ಬಿಡು. ನಾನು ಇದನ್ನ ಇವನಿಗೆ ಅರ್ಥ ಮಾಡಿಸ್ಲೇಬೇಕು. ಅಚಿಂತ್ಯ, ಯಾವ ತಾಯಿ ತಾನೆ ತನ್ನ ಮಕ್ಕಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾಳೆ? ಯಾಕೋ ನನಗೆ ನನ್ನ ಮೇಲೆ ಇಷ್ಟೊಂದು ದ್ವೇಷ? ಅಣ್ಣ, ಇವಳು ಸುಳ್ಳು ಹೇಳ್ತಿದ್ದಾಳೆ. ಇವಳು ಮಾತನ್ನ ನಂಬೇಡ. ಅಚಿಂತ್ಯ, ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ಇವಾಗೇನು ಈ ಹಾಲಲ್ಲಿ ವಿಷ ಇದೆ ಅನ್ನೋದು ನಿನ್ನ ಅನುಮಾನನ? ಸರಿ, ಹಾಗಾದ್ರೆ ಈ ಹಾಲ್ನ ನಾನೇ ಕುಡ್ದು ನಮ್ಮಮ್ಮ ಏನು ಅಂತ ನಿನಗೆ ತೋರಿಸ್ತೀನಿ. ಏನಾಯ್ತು? ಏನ್ ಚಿಕ್ಕಮ್ಮ ನೀವು ಬಿದ್ದಿದ್ದಾಳೆ? ಕೂರ್ಸ್ಬೇಕಾನೆ. ಅವರೇ ಬೇಕು ಅಂತ ಬೀಳ್ಸದ್ಮೇಲೆ ನನ್ನನ್ನು ಯಾಕೆ ಕೂರಿಸ್ತಾರೆ ಹೇಳಿ? ಅಮ್ಮ, ಅವ್ರು ಬೀಳ್ಸಿದ್ರ? ಏನ್ ಹೇಳ್ತಿದ್ದೆ ನೀನು? ನಿಜಾನೇ ಹೇಳ್ತಿದ್ದೀನಿ. ಇಷ್ಟು ದಿನ ಮನೆಯವ್ರ ನೆಮ್ಮದಿಗೋಸ್ಕರ ಎಲ್ಲಾನು ಸಹಿಸ್ಕೊಂಡು ಸಾಕಾಗಿದೆ ನನ್ಗೆ. ಆದ್ರೆ ಇವರು ನನ್ ಮಗುನೇ ಸಾಯಿಸಕ್ ನೋಡಿದ್ರು. ರಾಗಿಣಿ, ರಾಜಿ ಮೇಲಿರೋ ಕೋಪಕ್ಕೆ ಸುಮ್ನೆ ಅಪವಾದ ಹೊರಿಸೋದು ಸರಿಯಲ್ಲ. ಶ್ರೀಕಾಂತ, ಮೊದಲು ರಾಗಿಣಿನ ಆಸ್ಪತ್ರೆ ಕರ್ಕೊಂಡೋಗೋ ವ್ಯವಸ್ಥೆ ಮಾಡು. ಬಾ ರಾಣಿ, ಬಾ. ಇವಾಗ ಹೋದ್ರೆ ಯಾವ ಪ್ರಯೋಜನನೂ ಇಲ್ಲ. ನೀವೆಲ್ಲ ಅನ್ಕೊಂಡಿರಷ್ಟು ಮುಗ್ದೆ ಅಲ್ಲ ಚಿಕ್ಕತ್ತೆ. ಮನ್ಸಲ್ಲಿ ಕಪಟ ಇಟ್ಕೊಂಡು ಎಲ್ರ ಮುಂದೆ ಒಳ್ಳೆಯವರು ಅಂತ ನಾಟಕ ಮಾಡ್ತಿರೋ ಕೊಲೆಗಾರ್ತಿ. ರಾಗಿಣಿ, ಹೊಟ್ಟೆಲಿರೋ ಮಗುನ ಕೊಲ್ಲೋ ಹೀನ ಮನಸ್ಥಿತಿ ಇಲ್ಲಿ ಯಾರಿಗೂ ಇಲ್ಲ. ಯಾರಿಗೂ ಇಲ್ಲ. ಆದ್ರೆ ನಿಮ್ ಹೆಂಡತಿಗಿದೆಯಲ್ಲ ಚಿಕ್ಕ ಮಾವ, ನನ್ ಮಗುನ ಸಾಯಿಸ್ಬೇಕು ಅಂತ ನನ್ನ ತಳ್ಳಿದ್ರು. ರಾಗಿಣಿ, ಯಾಕಮ್ಮ ಹೀಗ್ ಸುಳ್ಳು ಹೇಳ್ತೀಯಾ? ನಾನ್ ಯಾಕಮ್ಮ ಹಾಗೆಲ್ಲ ಮಾಡ್ಲಿ? ಶ್ರೀಕಾಂತ, ಬನಶಂಕರಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಕಣೋ, ನಾನು ಹಾಗೆಲ್ಲ ಏನೂ ಮಾಡಿಲ್ಲ. ನನ್ನ ಹಪ್ಪಳ ತರಕ್ಕೆ ಸಾಕು ಚಿಕ್ಕತ್ತೆ. ನಿಮ್ಮ ಮಾತನ್ನ ನಂಬ್ತಾರೆ ಅಂತ ಸುಳ್ಳಿನ ಸತ್ಯ ಮಾಡಬೇಡಿ. ನೀವು ಬಂಜೆ ಅಂತ ನನ್ಗೂ ಬಂಜೆ ಪಟ್ಟ ಕಟ್ಟೋದಿಕ್ ಹೊರಟಿದ್ದೀರಲ್ವಾ? ಯಾಕೆ? ಶ್ರೀಕಾಂತ್ ನಿಮ್ ಮಗ ಅಲ್ವಾ? ಅಯ್ಯಯ್ಯೋ, ಇವ್ರಿಗೆ ನಾನ್ ಬಸರಿ ಆಗಿರೋದೇ ಹೊಟ್ಟೆ ಕಿಚ್ಚು. ಇವ್ರಿಗೆ ಮಕ್ಕಳಾಗಿಲ್ವಲ್ಲ, ಅದಕ್ಕೆ
ಈ ಮನೆಯಲ್ಲಿ ಯಾವ ಮಕ್ಳು ಹುಟ್ಟಬಾರ್ದು ಅನ್ನೋ ಕೆಟ್ಟ ಮನಸ್ಥಿತಿ.